ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತು ಬಂದ್ಬಿಟ್ಟು ನಾವು ಕಂಪ್ಯೂಟರ್ ನಾಲೆಡ್ಜ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕನ್ನಡದಲ್ಲಿ ಇದನ್ನು ನಾವು ನೋಡೋಣ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವ್ದು ಬರುತ್ತೆ ಮತ್ತು ಯಾವುದರಲ್ಲಿ ಕಂಪ್ಯೂಟರ್ ನಾಲೆಡ್ಜ್ ಕೇಳ್ತಾರೆ ಅಂದರೆ, ಉದಾಹರಣೆಗೆ ನೋಡಿ, ಕೆಲವು ಎಕ್ಸಾಮ್ಸ್ ಇರುತ್ತೆ. ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ IBPS ಅಂತ ಹೇಳ್ತೀವಿ. IBPS ಒಳಗಡೆ ನಿಮಗೆ ಎರಡು ಪ್ರಕಾರ ಬರುತ್ತೆ. ಯಾವ್ದು ಅಂದರೆ, ಒಂದು IBPS PO ಅಂತ ಬರುತ್ತೆ. ಸೊ ಇನ್ನೊಂದು IBPS ಕ್ಲರ್ಕ್ ಅಂತ ಬರುತ್ತೆ. ಸೊ ಈ ಥರ ಎಲ್ಲ ಇದರಲ್ಲಿ ಬರುತ್ತೆ. ಮತ್ತು ಇನ್ನು ಉದಾಹರಣೆಗೆ ನಿಮಗೆ SBI ಇದರಲ್ಲಿನೂ ಸಹ ನಿಮಗೆ PO ಬರುತ್ತೆ, ಮತ್ತು SBI ಒಳಗಡೆ ಕ್ಲರ್ಕ್ ಅಂತ ಬರುತ್ತೆ. ಮತ್ತು RRBಯಲ್ಲಿ, ಅದಾದಮೇಲೆ LIC, ಅದಾದಮೇಲೆ ನಿಮಗೆ SSC ಅಂತ ಬರುತ್ತೆ. ಸೊ ಈ ಥರ ಹಲವಾರು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನು ಹೇಳ್ತೀವಿ ನೋಡಿ. ಸೊ ಅದರಲ್ಲೆಲ್ಲ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಕಂಪಲ್ಸರಿ ಇರಬೇಕು ನಿಮಗೆ. ಸೊ ಕಂಪ್ಯೂಟರ್ ರಿಲೇಟೆಡ್ ನಿಮಗೆ ತುಂಬ ಕ್ವಶನ್ಸ್ ಬರುತ್ತೆ ಅದರಲ್ಲಿ. ಸೊ ಇವತ್ತು ಬಂದ್ಬಿಟ್ಟು ನಾವು ಕಂಪ್ಯೂಟರ್ ಬಗ್ಗೆ ಬೇಸಿಕ್ ನಾಲೆಡ್ಜ್ನ ನಾವು ತಿಳ್ಕೊಳ್ಳೋಣ. ಸೊ ಕಂಪ್ಯೂಟರ್ ಬೇಸಿಕ್ಸ್ ಒಳಗಡೆ ಕಂಪ್ಯೂಟರ್ ಡೆಫಿನೇಷನ್ ಯಾವ ಥರ ಇರುತ್ತೆ ಅಂದರೆ, ಕಂಪ್ಯೂಟರ್ ಅಂದರೆ ಏನು? ಸೊ ಕಂಪ್ಯೂಟರ್ ಅಂದರೆ, ಇದಕ್ಕೆ ನಾವು ಕಂಪ್ಯೂಟರ್ಗೆ ನಾವು ಏನು ಹೇಳ್ತೀವಿ ಅಂದರೆ ಗಣಕಯಂತ್ರ ಅಂತ ಹೇಳ್ತೀವಿ. ಸೊ ಅಂಕೆಗಳು ಅಕ್ಷರಗಳು ಮತ್ತು ಇತರ ಮಾಹಿತಿ ಸಂಗ್ರಹಿಸಲು ಬಳಸುವ ಸಾಧನೆ. ಸೊ ಇದಕ್ಕೆ ನಾವು ಕಂಪ್ಯೂಟರ್ ಅಂತ ಹೇಳ್ತೀವಿ, ಸರಿನಾ? ಸೊ ಕಂಪ್ಯೂಟರ್ ಒಳಗಡೆ ನಿಮಗೆ ತುಂಬ ಪ್ರಕಾರ ಇರುತ್ತೆ. ಸೊ ಯಾವ್ದು ಅಂದರೆ, ನಾವು ಕಂಪ್ಯೂಟರ್ ಒಳಗಡೆ ಡೆಸ್ಕ್ಟಾಪ್ ಅಂತ ಹೇಳ್ತೀವಿ, ಅದಾದಮೇಲೆ ಕಂಪ್ಯೂಟರ್ ಒಳಗಡೆ ಲ್ಯಾಪ್ಟಾಪ್ ಅಂತ ಬರುತ್ತೆ. ಅದಾದಮೇಲೆ ಕಂಪ್ಯೂಟರ್ ಒಳಗಡೆ ನೋಟ್ಬುಕ್ ಅಂತ ಬರುತ್ತೆ. ಓಕೆ, ಸೊ ಈ ಥರ ಎಲ್ಲ ಏನಂದರೆ, ಇದಕ್ಕೆಲ್ಲ ಕಂಪ್ಯೂಟರ್ ಅಂತಲೇ ಹೇಳೋದು ನಾವು. ಸೊ ಡೆಸ್ಕ್ಟಾಪ್, ಲ್ಯಾಪ್ಟಾಪ್, ನೋಟ್ಬುಕ್ ಇದು ಯಾವ ಥರ ಇರುತ್ತೆ ನಾವು ಇಲ್ಲಿ ನಿಮಗೆ ತೋರಿಸ್ತೀನಿ. ನೀವು ಉದಾಹರಣೆಗೆ ನೋಡ್ಬೋದು. ಇದಕ್ಕೆಲ್ಲ ನಾವೇನು ಹೇಳ್ತೀವಿ ಅಂದರೆ ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ಅಂತ ಹೇಳ್ತೀವಿ ನಾವು. ಸೊ ಡೆಸ್ಕ್ಟಾಪ್ ಕಂಪ್ಯೂಟರ್ಸಲ್ಲಿ ನಿಮಗೆ ಯಾವ ಥರ ಬರುತ್ತೆ ಅಂದರೆ, ಇದು ನೋಡಿ, ಇದೇನಿದೆ ಅಲ್ಲ, ಇದಕ್ಕೆ ನಾವು ಕ್ಯಾಬಿನೆಟ್ ಅಂತ ಹೇಳ್ತೀವಿ. ಅದಾದಮೇಲೆ ಒಂದು ಕೀಬೋರ್ಡ್ ಬರುತ್ತೆ, ಅದಾದಮೇಲೆ ಒಂದು ಮೌಸ್ ಬರುತ್ತೆ, ಅದಾದಮೇಲೆ ಒಂದು ಮಾನಿಟರ್ ಇರುತ್ತೆ. ಇದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂದರೆ, ಇದು ಡೆಸ್ಕ್ಟಾಪ್ ಕಂಪ್ಯೂಟರ್, ಇದು ಒಂದು ಕಡೆ ನಾವು ಫಿಕ್ಸ್ ಮಾಡಿಬಿಟ್ಟು ಟೇಬಲ್ ಮೇಲೆ ಇಡ್ತಕ್ಕಂಥದ್ದು. ಓಕೆ, ಇದಕ್ಕೆ ನಾವೇನು ಹೇಳ್ತೀವಿ ಅಂದರೆ, ಸಪೋಸ್ ಕರೆಂಟ್ ಹೋದ ತಕ್ಷಣ ಇಮಿಡಿಯೇಟ್ ಆಫ್ ಆಗಬಾರ್ದಂತ ಇದಕ್ಕೆ ನಾವು ಒಂದು UPS ಕನೆಕ್ಷನ್ ಕೊಟ್ಬಿಟ್ಟು ಈ ಥರ ನಾವು ಒಂದು ಕಡೆ ಫಿಕ್ಸ್ ಮಾಡಿಬಿಟ್ಟು ಇಡ್ತೀವಿ. ಓಕೆ, ಇದಕ್ಕೆ ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಅದೇ ಥರ ನಿಮಗೆ ಲ್ಯಾಪ್ಟಾಪ್ ಅಂತಲೂ ಬರುತ್ತೆ, ಲ್ಯಾಪ್ಟಾಪ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಲ್ಯಾಪ್ಟಾಪ್ ಒಳಗಡೆ ಇದು ನೋಡಿ ಈ ಥರ ಬರುತ್ತೆ ನಿಮಗೆ. ಇದಕ್ಕೆ ನಾವು ಪೋರ್ಟೇಬಲ್ ಡಿವೈಸ್ ಅಂತಲೂ ಹೇಳ್ತೀವಿ. ನಾವು ಲ್ಯಾಪ್ಟಾಪಿಗೆ ಪೋರ್ಟೇಬಲ್ ಡಿವೈಸ್ ಅಂತಲೂ ಹೇಳ್ತೀವಿ. ಸೊ ಪೋರ್ಟೇಬಲ್ ಡಿವೈಸ್ ಯಾವುದಕ್ಕೋಸ್ಕರ ಹೇಳ್ತೀವಿ ಅಂದರೆ, ಇದನ್ನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನಾವು ಬ್ಯಾಗಲ್ಲಿ ಹಾಕ್ಕೊಂಡು ಕ್ಯಾರಿ ಮಾಡ್ಬೋದು. ಸೊ ಇದಕ್ಕೆ ಪೋರ್ಟೇಬಲ್ ಡಿವೈಸ್ ಅಂತ ಹೇಳ್ತೀವಿ. ಸೊ ಮತ್ತು ಲ್ಯಾಪ್ಟಾಪ್ ಥರ ಗಾತ್ರದಲ್ಲಿ ನಿಮಗೆ ದೊಡ್ಡದಾಗಿರ್ತಕ್ಕಂಥದ್ದು ಇರಲ್ಲ. ಪೋರ್ಟೇಬಲ್ ಅಂದರೆ ಒಂದು ಚಿಕ್ಕದಾಗಿ, ಅಂದರೆ ಮೂವೇಬಲ್. ಪೋರ್ಟೇಬಲ್ ಅಂದರೆ ಮೂವೇಬಲ್, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನಾವು ಈಸಿಯಾಗಿ ಕ್ಯಾರಿ ಮಾಡ್ತಾ ತೊಗೊಂಡೋಗ್ಬೋದು. ಸೊ ಇದಕ್ಕೆ ನಾವು ಲ್ಯಾಪ್ಟಾಪ್ ಅಂತ ಹೇಳ್ತೀವಿ. ಸೊ ಲ್ಯಾಪ್ಟಾಪ್ ಒಳಗಡೆ ಏನು ನಮಗೆ ವ್ಯತ್ಯಾಸ ಅಂದರೆ, ಸೊ ಇದೇನು ಸ್ಕ್ರೀನ್ ಏನಿದೆ ನೋಡಿ, ನಿಮಗೆ 15.6 ಇಂಚ್ ಈ ಥರ ಇರುತ್ತೆ ಸ್ಕ್ರೀನು. ಮತ್ತು ನಿಮಗೆ ಕೀಬೋರ್ಡ್ ಏನಿದೆ ನೋಡಿ, ಕೀಬೋರ್ಡ್ ಒಳಗಡೆ ಸ್ವಲ್ಪ ಸ್ಪೇಸ್ ಏನಿರುತ್ತಲ್ಲ, ಸೊ ಸ್ವಲ್ಪ ಸ್ಪೇಸ್ ಬಂದ್ಬಿಟ್ಟು ಸೈಜಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ. ಇದಕ್ಕೆ ನಾವು ಲ್ಯಾಪ್ಟಾಪ್ ಅಂತ ಹೇಳ್ತೀವಿ. ಸೊ ಲ್ಯಾಪ್ಟಾಪ್ ಒಳಗಡೆ ಇನ್ನೂ ಸ್ವಲ್ಪ ಚಿಕ್ಕ ವರ್ಷನ್ ಏನಿದೆ ಅಲ್ಲ, ಅದಕ್ಕೆ ನಾವು ನೋಟ್ಬುಕ್ ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು ನಾವು ನೋಟ್ಬುಕ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಲ್ಯಾಪ್ಟಾಪ್ಗಿಂತ ಸೈಜಲ್ಲಿ ಚಿಕ್ಕದಾಗಿರುತ್ತೆ ಇದು. ಮತ್ತು ಇದರದ್ದು ಕೀಬೋರ್ಡ್ ಆಗಲಿ ಅಥವಾ ಸ್ಕ್ರೀನ್ ಆಗಲಿ, ಸ್ಕ್ರೀನ್ ಸೈಜ್ ಬಂದ್ಬಿಟ್ಟು ನಿಮಗೆ 14 ಇಂಚ್ ಇರುತ್ತೆ. ಲ್ಯಾಪ್ಟಾಪ್ ಅಂದರೆ 15 ಇಂಚ್ ಸ್ಕ್ರೀನ್ ಇರುತ್ತೆ, ಇದು ಬಂದ್ಬಿಟ್ಟು 14 ಇಂಚ್ ಸ್ಕ್ರೀನ್ ಇರುತ್ತೆ. ಮತ್ತು ಕೀಬೋರ್ಡ್ ಮತ್ತು ಗಾತ್ರದಲ್ಲಿ ಲ್ಯಾಪ್ಟಾಪ್ಗಿಂತ ಸ್ವಲ್ಪ ಚಿಕ್ಕದಿರುತ್ತೆ. ಇದಕ್ಕೆ ನಾವು ನೋಟ್ಬುಕ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಸೊ ಇದೇನು ನೋಡ್ತಾ ಇದ್ದೀರಾ ನೋಡಿ ನೀವು, ಇದು ಬಂದ್ಬಿಟ್ಟು ನಿಮಗೆ ನೋಟ್ಬುಕ್ಕಿಂದ ಸ್ವಲ್ಪ ಚಿಕ್ಕದಾಗಿರುತ್ತೆ. ಇದಕ್ಕೆ ನಾವು ಟ್ಯಾಬ್ಲೆಟ್ PC ಅಂತ ಹೇಳ್ತೀವಿ, ಟ್ಯಾಬ್ ಅಂತಲೂ ಹೇಳ್ತೀವಿ, ಟ್ಯಾಬ್. ಸೊ ನಾವೀಗ ಏನು ನೋಡಿದ್ವಿ ಅಂದರೆ ಡೆಸ್ಕ್ಟಾಪ್ ನೋಡಿದ್ವಿ, ಅದಾದಮೇಲೆ ಲ್ಯಾಪ್ಟಾಪ್ ಮತ್ತು ನೋಟ್ಬುಕ್ಕನ್ನು ನೋಡಿದ್ವಿ.
ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್ ಅಂತ ಹೇಳ್ತೀವಿ. ಇನ್ಪುಟ್ ಮತ್ತು ಔಟ್ಪುಟ್. ಸೊ ಇನ್ಪುಟ್ ಡಿವೈಸಸ್ ಅಂದರೆ ಕಂಪ್ಯೂಟರ್ ಒಳಗಡೆ ನಾವು ಪ್ರಶ್ನೆಯನ್ನು ಕೇಳಬೇಕಂದ್ರೆ ಈ ಇನ್ಪುಟ್ ಡಿವೈಸಸ್ ಮುಖಾಂತರ ನಾವು ಏನು ಮಾಡ್ತೀವಿ ಅಂದರೆ ಕಂಪ್ಯೂಟರ್ಗೆ ಪ್ರಶ್ನೆಯನ್ನು ಕೇಳ್ತೀವಿ. ಉದಾಹರಣೆಗೆ ಯಾವ್ದು ಅಂದರೆ ಕೀಬೋರ್ಡ್ ಮತ್ತು ಮೌಸ್, ಸ್ಕ್ಯಾನರ್ ಎಕ್ಸೆಟ್ರಾ ಇತ್ಯಾದಿ. ಇವೆಲ್ಲ ಏನಂದರೆ ಇನ್ಪುಟ್ ಡಿವೈಸಸ್ನ ಎಕ್ಸಾಂಪಲ್ಸ್. ಸೊ ಒಂದೊಂದೇ ನೋಡೋಣ ನಾವು. ಕೀಬೋರ್ಡ್ ಯಾವ ಥರ ಕಾಣುತ್ತೆ, ಮತ್ತು ಲೇಟೆಸ್ಟ್ ಆಗಿ ಈಗ ಯಾವ್ದಾವ್ದು ಕೀಬೋರ್ಡ್ ಬಂದಿದೆ, ಅದಾದಮೇಲೆ ಮೌಸ್, ಅದಾದಮೇಲೆ ಸ್ಕ್ಯಾನರ್. ಇದೆಲ್ಲ ನೋಡಿ ನಾವು ಡೆಸ್ಕ್ಟಾಪ್ ಕಂಪ್ಯೂಟರ್ ಒಳಗಡೆ ಯೂಸ್ ಮಾಡ್ತಕ್ಕಂಥ ಕೀಬೋರ್ಡ್. ಕೀಬೋರ್ಡಲ್ಲಿ ನಿಮಗೆ ಮತ್ತೆ ಎರಡು ಪ್ರಕಾರ ಬರುತ್ತೆ. ಒಂದು ಬಂದ್ಬಿಟ್ಟು ನಿಮಗೆ ವೈರ್ ಕೀಬೋರ್ಡ್, ಇನ್ನೊಂದು ಬಂದ್ಬಿಟ್ಟು ವೈರ್ಲೆಸ್ ಕೀಬೋರ್ಡ್. ವೈರ್ ಕೀಬೋರ್ಡ್ ಅಂದರೆ ಈ ಥರ ವೈರ್ ಬರುತ್ತೆ. ಡೆಸ್ಕ್ಟಾಪ್ ಒಳಗಡೆ ನಿಮಗೆ CPU ಅಥವಾ ಕ್ಯಾಬಿನೆಟ್ ಅಂತ ಹೇಳ್ತೀರಲ್ವ, ಸೊ ಈ ಥರ ನಿಮಗೆ USB ಕೇಬಲ್ ಬರುತ್ತೆ. ಈ USB ಕೇಬಲಿಂದ ಕನೆಕ್ಟ್ ಮಾಡ್ತಕ್ಕಂಥದ್ದು ಇದು ಬಂದ್ಬಿಟ್ಟು ಕೀಬೋರ್ಡ್. ಓಕೆ. ಸೊ ವೈರ್ಲೆಸ್ ಕೀಬೋರ್ಡ್ ಅಂದರೆ ನಿಮಗೆ ಏನಿರುತ್ತೆ ಅಂದರೆ ಈ ಥರ ವೈರ್ ಬರಲ್ಲ, ಒಂದು ಚಿಕ್ಕದಾಗಿ ಒಂದು USB ಪೋರ್ಟ್ ಬರುತ್ತೆ. ಆ ಪೋರ್ಟ್ ಏನು ಮಾಡೋದಂದರೆ ಅದಕ್ಕೆ ರಿಸೀವರ್ ಅಂತ ಹೇಳ್ತೀವಿ. ಡೆಸ್ಕ್ಟಾಪ್ ಹಿಂದ್ಗಡೆ ಕನೆಕ್ಟ್ ಮಾಡ್ತಕ್ಕಂಥದ್ದು USB ಪೋರ್ಟ್ ಎಲ್ಲಿರುತ್ತೆ ಅದು ಕನೆಕ್ಟ್ ಮಾಡಿದ ತಕ್ಷಣ ಇದರೊಳಗಡೆ ಒಂದು ಶೆಲ್ ಬರುತ್ತೆ, ಒಂದು ಪೆನ್ಸಿಲ್ ಶೆಲ್, ಅದನ್ನು ಇದಕ್ಕೆ ಕನೆಕ್ಟ್ ಮಾಡ್ತಕ್ಕಂಥದ್ದು. ಸೊ ಅದ್ರ ಮುಖಾಂತರ ಏನಾಗುತ್ತೆ ಅಂದರೆ ಕಮ್ಯುನಿಕೇಷನ್ ಆಗುತ್ತೆ. ಓಕೆ. ಸೊ ಈಗ ಲೇಟೆಸ್ಟ್ ಕೀಬೋರ್ಡಲ್ಲಿ ನಿಮಗೆ ಯಾವ ಥರ ಬಂದಿದೆ ಅಂದರೆ ಒಂದು ರಬ್ಬರ್ ಕೀಬೋರ್ಡ್, ಫೋಲ್ಡೆಬಲ್ ಕೀಬೋರ್ಡ್ ಅಂತ ಹೇಳ್ತೀವಿ. ಇನ್ನು ಒಂದು ವರ್ಚುವಲ್ ಕೀಬೋರ್ಡ್ ಅಂತಲೂ ಹೇಳ್ತೀವಿ. ಫೋಲ್ಡೆಬಲ್ ಕೀಬೋರ್ಡ್ ನೋಡೋಣ ನಾವು. ನೋಡಿ, ಈ ಥರ ರಬ್ಬರ್ದು ಇದು ಕೀಬೋರ್ಡ್ ಏನಿದೆ ಅಲ್ವಾ, ಈ ಥರ ನಾವು ರೌಂಡ್ ಮಾಡಿಬಿಟ್ಟು ಕ್ಯಾರಿ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ. ಓಕೆ. ಈ ಥರ ಕೀಬೋರ್ಡ್ನ ನಾವು ಈ ಥರನೂ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ರಲ್ವ, ಇದಕ್ಕೆ ನಾವು ಫೋಲ್ಡೆಬಲ್ ಕೀಬೋರ್ಡ್ ಅಂತ ಹೇಳ್ತೀವಿ. ಇನ್ನೊಂದು ನಿಮಗೆ ವರ್ಚುವಲ್ ಕೀಬೋರ್ಡ್, ಅದನ್ನು ತೋರಿಸ್ತೀನಿ. ಇದು ನೋಡಿ, ಇದಕ್ಕೆ ವರ್ಚುವಲ್ ಕೀಬೋರ್ಡ್ ಅಂತ ಹೇಳ್ತೀವಿ. ಇದೇನಾಗುತ್ತೆ ಅಂದರೆ ಈ ಡಿವೈಸಿಂದ ಕೆಲವು ಲೈಟ್ ಬರುತ್ತೆ, ಫ್ಲಾಟ್ ಸರ್ಫೇಸ್ ಮೇಲ್ಗಡೆ ಏನಾಗುತ್ತೆ ಈ ಥರ ಸ್ಪ್ರೆಡ್ ಆಗುತ್ತೆ ಲೈಟ್. ಇದನ್ನು ನಾವೇನು ಮಾಡೋದು ಅಂದರೆ ಅದು ನಿಮಗೆ ಇಮೇಜ್ ಎಲ್ಲಿ ಕಾಣುತ್ತೆ ಅದನ್ನು ನೀವು ಪ್ರೆಸ್ ಮಾಡ್ದಂಗೆಲ್ಲ ಅದೇನಾಗುತ್ತೆ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಒಳಗಡೆ ಟೈಪ್ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವು ವರ್ಚುವಲ್ ಕೀಬೋರ್ಡ್ ಅಂತ ಹೇಳ್ತೀವಿ. ಆಮೇಲೆ ನಾವೇನು ಮಾಡೋಣ, ಮೌಸ್ ನೋಡೋಣ. ಇದು ನೋಡಿ, ಮೌಸ್ ಒಳಗಡೆ ಅದೇ ಥರ ಎರಡು ಪ್ರಕಾರ ಇರುತ್ತೆ. ಒಂದು ಬಂದ್ಬಿಟ್ಟು ವೈರ್ ಮೌಸ್, ಇನ್ನೊಂದು ಬಂದ್ಬಿಟ್ಟು ವೈರ್ಲೆಸ್ ಮೌಸ್. ವೈರ್ಡ್ ಮತ್ತು ವೈರ್ಲೆಸ್ ಮೌಸ್. ಇದು ನೋಡಿ, ಜನರಲಿ ಏನಾಗುತ್ತೆ ಸ್ಕ್ಯಾನರ್, ಇದಕ್ಕೆ ನಾವು ಸ್ಕ್ಯಾನರ್ ಅಂತ ಹೇಳ್ತೀವಿ. ಅಂದರೆ ಹಾರ್ಡ್ ಕಾಪಿ ಇರ್ತಕ್ಕಂಥ ಡಿವೈಸಸ್ ಎಲ್ಲ ಈ ಸ್ಕ್ಯಾನರ್ ಒಳಗಡೆ ನಾವು ಸ್ಕ್ಯಾನ್ ಮಾಡಿಬಿಟ್ಟು ಹಾರ್ಡ್ ಕಾಪಿನ ಸಾಫ್ಟ್ ಕಾಪಿಯಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಇದಕ್ಕೆ ಸ್ಕ್ಯಾನರ್. ಮತ್ತು ನೀವು ನೋಡ್ಬೋದು, ಕೆಲವು ನಾವು ಯಾವುದಾದ್ರೂ ಒಂದು ಸೂಪರ್ ಮಾರ್ಕೆಟ್ ಅಥವಾ ಯಾವುದಾದ್ರೂ ಒಂದು ಮಾಲಲ್ಲಿ ಹೋಗಿರ್ತೀವಲ್ವ, ನಮಗೆ ಈ ಥರ ನಾವು ನೋಡ್ತೀವಿ. ಇದಕ್ಕೆ ನಾವು ಬಾರ್ಕೋಡ್ ರೀಡರ್ ಸ್ಕ್ಯಾನರ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಈ ಮೇಲ್ಗಡೆ ಇರ್ತಕ್ಕಂಥ ಬಾರ್ಕೋಡ್ ರೀಡರ್ನ ಸ್ಕ್ಯಾನ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಇದು ಏನು ಪ್ರಾಡಕ್ಟ್ ಮತ್ತು ಇದರದ್ದು ಪ್ರೈಸ್ ಎಷ್ಟು ಅಂತ ಕಂಪ್ಯೂಟರ್ ಒಳಗಡೆ ನಮಗೆ ಇಮಿಡಿಯೇಟ್ ಆಗಿ ಬರುತ್ತೆ. ಸೊ ಇದನ್ನು ಒನ್ ಟೈಪ್ ಆಫ್ ಎ ಸ್ಕ್ಯಾನರ್. ಇದಕ್ಕೆ ನಾವು ಬಾರ್ಕೋಡ್ ರೀಡರ್ ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು ಸ್ಕ್ಯಾನರ್. ಮತ್ತು ಔಟ್ಪುಟ್ ಡಿವೈಸಸ್ ಅಂತ ಹೇಳ್ತೀವಿ. ಔಟ್ಪುಟ್ ಡಿವೈಸಸ್ ಅಂದರೆ ನೀವು ಇನ್ಪುಟ್ ಡಿವೈಸಸ್ ಮುಖಾಂತರ ನೀವೇನು ಮಾಡಿರ್ತೀರ ಅಂದರೆ ಕಂಪ್ಯೂಟರ್ಗೆ ಒಂದು ಕ್ವಶನ್ಸ್ನ ಹಾಕಿರ್ತೀರ. ಓಕೆ. ಈ ಇನ್ಪುಟ್ ಡಿವೈಸಿಂದ ಏನಾಗುತ್ತೆ ಅಂದರೆ CPU ಅಂತ ಹೇಳ್ತೀವಿ ನಾವು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಈ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಒಳಗಡೆ ಏನಾಗುತ್ತೆ ಡೇಟಾ ಪ್ರೋಸೆಸ್ ಆಗಿಬಿಟ್ಟು ಏನಾಗುತ್ತೆ ಈ ಔಟ್ಪುಟ್ ಡಿವೈಸಸ್ ಮುಖಾಂತರ ರಿಸಲ್ಟ್ ನಿಮಗೆ ತೋರಿಸುತ್ತೆ. ಅದಕ್ಕೆ ಔಟ್ಪುಟ್ ಡಿವೈಸಸ್ಗೆ ಉದಾಹರಣೆ ಯಾವುದಂದರೆ ಒಂದು ಬಂದ್ಬಿಟ್ಟು ಮಾನಿಟರ್, ಸ್ಕ್ರೀನ್, ಕಂಪ್ಯೂಟರ್ ಸ್ಕ್ರೀನ್ ಏನು ಹೇಳ್ತೀವಿ ಅದಕ್ಕೆ ಮಾನಿಟರ್. ಸೊ ಇನ್ನೊಂದು ಔಟ್ಪುಟ್ ಡಿವೈಸ್ಗೆ ಉದಾಹರಣೆ ಯಾವುದಂದ್ರೆ ಪ್ರಿಂಟರ್ ಮತ್ತು ಸ್ಪೀಕರ್ ಎಕ್ಸೆಟ್ರಾ. ಸೊ ಮಾನಿಟರ್ ನೋಡೋಣ ನಾವು, ಮತ್ತು ಪ್ರಿಂಟರ್ ನೋಡೋಣ, ಮತ್ತು ಸ್ಪೀಕರ್ಸ್. ಪ್ರೆಸೆಂಟ್ ಮಾರ್ಕೆಟ್ ಒಳಗಡೆ ಕಂಪ್ಯೂಟರ್ ಒಳಗಡೆ ಲೇಟೆಸ್ಟ್ ಮಾನಿಟರ್ಸ್ ಎಲ್ಲ ಇರುತ್ತೆ. ಸೊ ಮೊದಲೆಲ್ಲ ಮಾನಿಟರ್ ಅಂದರೆ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರ್ತಾಯಿತ್ತು. ಈ ಥರ ನೋಡಿ, ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಮತ್ತು ಹಿಂದ್ಗಡೆ ಡೂಮ್ ಶೇಪ್ ಇರ್ತಾಯಿತ್ತು. ಸೊ ಇದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ CRT ಮಾನಿಟರ್ ಅಂತ ಹೇಳ್ತಾ ಇದ್ವಿ, ಅಂದರೆ ಕ್ಯಾಥೋಡ್ ರೇ ಟ್ಯೂಬ್ ಅಂತ. ಈಗೆಲ್ಲ ಏನಾಗಿದೆ ಅಂದರೆ ಮಾನಿಟರ್ ಒಳಗಡೆ ನಮಗೆಲ್ಲ ಲೇಟೆಸ್ಟ್ ಮಾನಿಟರ್ ಬಂದಿದೆ. ಸೊ ಆ ಲೇಟೆಸ್ಟ್ ಮಾನಿಟ್ರಿಗೆ ನಾವು ಏನು ಹೇಳ್ತೀವಿ ಅಂದರೆ LCD ಮಾನಿಟರ್ ಅಥವಾ LED ಮಾನಿಟರ್ ಅಂತ ಹೇಳ್ತೀವಿ. ನೋಡ್ಬೋದು ನೀವು, ಇದೆಲ್ಲ ಏನಂದರೆ ಇದಕ್ಕೆಲ್ಲ ನಾವು LED ಮಾನಿಟರ್ ಅಂತ ಹೇಳ್ತೀವಿ. ಓಲ್ಡ್ ಮಾನಿಟರ್ ಮತ್ತು ನ್ಯೂ ಮಾನಿಟರ್ಗೆ ಕಂಪೇರ್ ಮಾಡಿದರೆ ಓಲ್ಡ್ ಮಾನಿಟರ್ ವೇಟ್ ತುಂಬ ಇರ್ತಾಯಿತ್ತು ಮತ್ತು ಪವರ್ ಕನ್ಸಂಪ್ಷನ್, ಎಲೆಕ್ಟ್ರಿಕ್ ಪವರ್ ಕನ್ಸಂಪ್ಷನ್ ತುಂಬ ಆಗ್ತಾಯಿತ್ತು. ಅದೇ LED ಮಾನಿಟರ್ ಅಂದರೆ ನಿಮಗೆ ಬ್ರೈಟ್ನೆಸ್ ಚೆನ್ನಾಗಿ ಬರುತ್ತೆ, ಕಲರ್ಫುಲ್ ಆಗಿರುತ್ತೆ, ಮತ್ತು ಲೈಟ್ ವೆಯ್ಟ್ ಇರುತ್ತೆ, ಮತ್ತು ಕ್ಲಾರಿಟಿನೂ ಚೆನ್ನಾಗಿರುತ್ತೆ. ಔಟ್ಪುಟ್ ಡಿವೈಸ್ಗೆ ಇನ್ನೊಂದು ಉದಾಹರಣೆ ಯಾವುದಂದ್ರೆ ಪ್ರಿಂಟರ್.
ಸೊ ನಿಮಗೆ ಪ್ರಿಂಟರ್ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟರ್ ಬರುತ್ತೆ ಮತ್ತು ಕಲರ್ ಪ್ರಿಂಟರ್ನು ಬರುತ್ತೆ. ಇದೇನಿದೆ ನೀವು ನೋಡ್ತಾ ಇದ್ದೀರಾ ಇದಕ್ಕೆ ಕಲರ್ ಪ್ರಿಂಟರ್ ಅಂತ ಹೇಳ್ತೀವಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟರ್ ಅಂದರೆ ನಿಮಗೆ ಪೇಪರ್ ಅಲ್ಲಿ ನಿಮಗೆ ಕಂಟಿನ್ಯೂ ಫಾಸ್ಟಾಗಿ ಬರ್ತಕ್ಕಂಥ ಪ್ರಿಂಟ್ಔಟ್, ಇದಕ್ಕೆ ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟರ್. ಕಲರ್ ಪ್ರಿಂಟರ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟರ್. ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟರ್ ಇದಕ್ಕೆ ಔಟ್ಪುಟ್ ಡಿವೈಸಸ್ಗೆ ಒಂದು ಉದಾಹರಣೆ. ಕಂಪ್ಯೂಟರ್ ಸ್ಪೀಕರ್ ನಿಮಗೆ ತುಂಬ ವೆರೈಟಿಯ ನೀವು ಮಾರ್ಕೆಟಲ್ಲಿ ನೋಡ್ಬೋದು. ಸೊ ಇದೇನು ಜನರಲಿ ಏನಿದೆ ನೋಡಿ, ಈ ಥರ ಚಿಕ್ಕ ಗಾತ್ರದಲ್ಲಿ ಇರ್ತಕ್ಕಂಥದ್ದು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ತಾರೆ. ಕೆಲವೊಬ್ಬರಿಗೆಲ್ಲ ಮ್ಯೂಸಿಕ್, ಕಂಪ್ಯೂಟರಿಂದ ಮ್ಯೂಸಿಕ್ ಮತ್ತು ಮೂವೀಸ್ ಎಲ್ಲ ನೋಡ್ತಾರೆ ಅಂದರೆ ವಿತ್ ಊಫರ್ ಮತ್ತು ವಿತ್ ಕಂಪ್ಯೂಟರ್ ಸ್ಪೀಕರ್ನ ಕನೆಕ್ಟ್ ಮಾಡ್ತಾರೆ. ಕೆಲವೊಬ್ಬರೆಲ್ಲ ಏನು ಮಾಡ್ತಾರೆ ಅಂದರೆ ಕಂಪ್ಯೂಟರ್ಗೆ ಹೋಮ್ ಥಿಯೇಟರ್ನ ಕನೆಕ್ಟ್ ಮಾಡ್ಬೋದು ಕಂಪ್ಯೂಟರ್ಗೆ. ಸೊ ಇದೆಲ್ಲ ನಾವು ಔಟ್ಪುಟ್ ಡಿವೈಸಸ್ಸಿಗೆ ಉದಾಹರಣೆ ನೋಡಿದ್ವಿ. ಇನ್ಪುಟ್ ಡಿವೈಸ್ ಮತ್ತು ಔಟ್ಪುಟ್ ಡಿವೈಸಸ್ಸಿಗೆ ಉದಾಹರಣೆ ನೋಡಿದ್ವಿ. ಅದಾದಮೇಲೆ ಆಪರೇಟಿಂಗ್ ಸಿಸ್ಟಮ್ ಅಂತ ಬರುತ್ತೆ. ಆಪರೇಟಿಂಗ್ ಸಿಸ್ಟಮ್ ಅಂದರೆ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುವಾಗ ಎಲ್ಲ ರೀತಿಯ ಸಂಚಿಕೆಯನ್ನು ನಿರ್ವಹಿಸುವ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಇದಕ್ಕೆ ನಾವು ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಆಪರೇಟಿಂಗ್ ಸಿಸ್ಟಮ್ ಏನಿದೆ ಅಲ್ವಾ, ತುಂಬ ನಮಗೆ ವೆರೈಟಿ ಆಫ್ ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ. ಅದರಲ್ಲಿ ಕಂಪ್ನೀಸು ಇದೆ. ಯಾವ್ದಾವ್ದು ಕಂಪನೀಸ್ ಅಂದರೆ ವಿಂಡೋಸ್, ಲೈನಿಕ್ಸ್ ಅಥವಾ ಲಿನಿಕ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಮ್ಯಾಕ್ OS. ಓಕೆ, ಸೊ ತಾವು ಬ್ರ್ಯಾಂಡ್ ಕೇಳಿರ್ಬೋದು ಆ್ಯಪಲ್ ಅಂತ. ಆ್ಯಪಲ್ ಪ್ರಾಡಕ್ಟ್ಸ್, ಆ್ಯಪಲ್ ಐಫೋನ್ ಬರುತ್ತೆ, ಆ್ಯಪಲ್ ಮ್ಯಾಕ್ PC ಈ ಥರ ಎಲ್ಲ ಬರುತ್ತಲ್ಲ. ಆ್ಯಪಲ್ ಕಂಪ್ನಿ ಯೂಸ್ ಮಾಡ್ತಕ್ಕಂಥ ಆಪರೇಟಿಂಗ್ ಸಿಸ್ಟಮ್, ಆ್ಯಪಲ್ ಕಂಪ್ನಿ ಯೂಸ್ ಮಾಡ್ತಕ್ಕಂಥ ಸಾಫ್ಟ್ವೇರ್, ಇದಕ್ಕೆ ನಾವು ಮ್ಯಾಕ್ OS ಅಂತ ಹೇಳ್ತೀವಿ. ಇದು ಲಿನಿಕ್ಸ್ ಅಂತ ಏನಿದೆ ಅಲ್ವಾ, ಇದು ಲಿನಿಕ್ಸ್, ಇದನ್ನು ಆಪರೇಟಿಂಗ್ ಸಿಸ್ಟಮ್. ಇದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಫ್ರೀ ಸೋರ್ಸ್ ಅಂತ ಹೇಳ್ತೀವಿ ಲಿನಿಕ್ಸ್. ವಿಂಡೋಸ್ ಅಂತ ಏನಿದೆ ಅಲ್ವಾ, ಸೊ ಇದು ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಕಂಪ್ನಿಯವರು ತಯಾರು ಮಾಡ್ತಕ್ಕಂಥ ಸಾಫ್ಟ್ವೇರಿಗೆ ನಾವು ವಿಂಡೋಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಆಫೀಸ್ ಟೂಲ್. ಮೈಕ್ರೋಸಾಫ್ಟ್ ಒಳಗಡೆ ನಿಮಗೆ ಮೈಕ್ರೋಸಾಫ್ಟ್ ಪ್ಯಾಕೇಜ್ ಒಳಗಡೆ ಅಪ್ಲಿಕೇಶನ್ ಸಾಫ್ಟ್ವೇರ್, ಮೈಕ್ರೋಸಾಫ್ಟ್ದವರು ಏನು ಮಾಡಿದ್ದಾರೆ ಅಂದರೆ ನಿಮಗೆ ಎರಡು ಪ್ರಕಾರ ಡಿವೈಡ್ ಮಾಡ್ತಾರೆ ಮೈಕ್ರೋಸಾಫ್ಟ್ ಸಾಫ್ಟ್ವೇರ್ ಒಳಗಡೆ. ಯಾವ್ದು ಅಂದರೆ ಒಂದು ಬಂದ್ಬಿಟ್ಟು ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ, ಅಥವಾ ನಾವು ಅದಕ್ಕೆ OS ಅಂತ ಹೇಳ್ತೀವಿ. ಇನ್ನೊಂದು ಬಂದ್ಬಿಟ್ಟು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಎರಡು ಸಾಫ್ಟ್ವೇರ್. ಇದು ಎರಡು ಸಾಫ್ಟ್ವೇರ್ ನಾವು ಯಾವಾಗ ಬಳಸ್ತೀವಿ ಅಂದರೆ, OS ಬಂದ್ಬಿಟ್ಟು ಹೊಸದಾಗಿ ನೀವು ತೊಗೊಂಡಿರ್ತಕ್ಕಂಥ ಸಿಸ್ಟಮ್ ಒಳಗಡೆ ಫಸ್ಟ್ ನಾವು ಯೂಸ್ ಮಾಡ್ತಕ್ಕಂಥದ್ದು ಯಾವುದಂದರೆ OS, ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಆದಮೇಲೆ ನಾವು ಕೆಲವು ಅಪ್ಲಿಕೇಶನ್ಸ್ಗೋಸ್ಕರ ಯೂಸ್ ಮಾಡ್ತಕ್ಕಂಥ ಸಾಫ್ಟ್ವೇರ್ಗೆ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಒಳಗಡೆ ನಿಮಗೆ ಉದಾಹರಣೆ ಯಾವ್ದು ಬರುತ್ತೆ ಅಂದರೆ, ಒಂದು ಬಂದ್ಬಿಟ್ಟು MS ಆಫೀಸ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ಬಂದ್ಬಿಟ್ಟು ನಿಮಗೆ VLC ಪ್ಲೇಯರ್, ಮತ್ತು ಇನ್ನೊಂದು ಬಂದ್ಬಿಟ್ಟು ನಿಮಗೆ WinRAR ಅಥವಾ WinZip. ಸೊ ಈ ಥರ ನಿಮಗೆ ವೆರೈಟಿ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಬರುತ್ತೆ. ಓಕೆ, ಸೊ ಈ ಅಪ್ಲಿಕೇಶನ್ ಸಾಫ್ಟ್ವೇರ್ಸಲ್ಲಿ ಒಂದು ಉದಾಹರಣೆ ಯಾವುದಂದರೆ MS ಆಫೀಸ್. ಸೊ MS ಆಫೀಸ್ ಒಳಗಡೆ ನಿಮಗೆ ಯಾವುದೇ ಫ್ಲೇವರ್ಸ್ ಬರುತ್ತೆ ಅಂದರೆ, ಒಂದು ಬಂದ್ಬಿಟ್ಟು MS ವರ್ಡ್ ಅಂದರೆ ನಾವು ಡಾಕ್ಯುಮೆಂಟೇಷನ್ಗೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು. ಓಕೆ, ಸೊ ಅದಾದಮೇಲೆ MS ಎಕ್ಸೆಲ್ ಅಂದರೆ ನಿಮಗೆ ಬಲ್ಕ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಎಲ್ಲ ನಾವು MS ಎಕ್ಸೆಲಲ್ಲಿ ನಾವು ಸೇವ್ ಮಾಡಿ ಇಡ್ತಕ್ಕಂಥದ್ದು. MS ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಗೋಸ್ಕರ ನಾವು ಯೂಸ್ ಮಾಡ್ತಕ್ಕಂಥದ್ದು. ಪ್ರದರ್ಶನ ಸ್ಲೈಡ್ಗಳನ್ನು ಏನು ಮಾಡ್ತೀವಿ ನಾವು ಯೂಸ್ ಮಾಡ್ತಕ್ಕಂಥದ್ದು. ಸೊ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಇದು ಮೂರು ಯಾವ ಥರ ಕಾಣುತ್ತೆ ಅಂತ ನಾವು ನೋಡೋಣ ಈಗ. MS ಆಫೀಸ್ ಒಳಗಡೆ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ನಾವು ನೋಡಿದ್ವಲ್ಲ, ಅದನ್ನು ಫಸ್ಟ್ ಸ್ಟಾರ್ಟ್ ಮಾಡಬೇಕಂದ್ರೆ ನಾವು ಏನು ಮಾಡಬೇಕು, ಈ ಥರ ಡೆಸ್ಕ್ಟಾಪ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಆಮೇಲೆ ನ್ಯೂ ಒಳಗಡೆ ಹೋಗಿ. ಸೊ ನ್ಯೂ ಒಳಗಡೆ ಫಸ್ಟ್ ಬಂದ್ಬಿಟ್ಟು ನೀವು MS ವರ್ಡ್, ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮಗೇನು ಬರುತ್ತೆ ಇಲ್ಲಿ, ಈ ಥರ W ಅಂತ ಬರುತ್ತೆ. ಓಕೆ, ಇದು ವರ್ಡ್ ಆಯಿತು. ಸೊ ಆಮೇಲೆ ಏನು ಮಾಡಿ, ಇನ್ನೊಂದು ಡೆಸ್ಕ್ಟಾಪ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಆಮೇಲೆ ನ್ಯೂ, ಅದಾದಮೇಲೆ ಮೈಕ್ರೋಸಾಫ್ಟ್ ಎಕ್ಸೆಲ್ ವರ್ಕ್ಶೀಟ್ ಇದೆ ನೋಡಿ, ಇದು ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಎಕ್ಸೆಲ್ ವರ್ಕ್ಶೀಟ್. ಇದಕ್ಕೆ X ಅಂತ ಬರುತ್ತೆ, ಎಕ್ಸೆಲ್, ಸರಿನಾ? ಅದಾದಮೇಲೆ ಮತ್ತೆ ರೈಟ್ ಕ್ಲಿಕ್ ಮಾಡಿ, ನ್ಯೂ, ಇದರಲ್ಲಿ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಸೊ ಇದು P ಅಂತ ಬರುತ್ತೆ, ಸರಿನಾ? ಇದು ನೋಡಿ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ಈ ಥರ ಮೂರು ಬರುತ್ತೆ ನಿಮಗೆ. ಓಕೆ, ಸೊ ವರ್ಡ್ ಫಸ್ಟ್ ಓಪನ್ ಮಾಡಿ, ಡಬಲ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಈ ಥರ ಏನು ಬರುತ್ತೆ ಅಂದರೆ, ನೀವು ಒಂದು ಚಿಕ್ಕದಾಗಿ ಒಂದು
ಪೇಜ್ ಥರ ಕಾಣ್ತಾ ಇದೆ ನೋಡಿ. ಇದು A4 ಸೈಜ್ ಅಥವಾ ಲೀಗಲ್ ಸೈಜ್, ನಿಮಗೆ ಯಾವ ಸೈಜ್ ಬೇಕೋ ಆ ಥರ ಪೇಪರ್ ಸೆಲೆಕ್ಟ್ ಮಾಡ್ಬೋದು. ಸೊ ಇದರಲ್ಲಿ ನೀವೇನಂದರೆ ಒಂದು ಜನರಲ್ ಆಗಿ ಒಂದು ಲೆಟರ್ ಟೈಪ್ ಮಾಡ್ತಕ್ಕಂಥದ್ದು ಅಥವಾ ನಿಮಗೆ ಯಾವುದಾದ್ರೂ ಡ್ರಾಫ್ಟ್ ಟೈಪ್ ಮಾಡ್ತಕ್ಕಂಥದ್ದು ಟೈಪ್ ಮಾಡಿಬಿಟ್ಟು ನೀವು ಸೇವ್ ಮಾಡಿ ಇಡ್ಬೋದು. ಇದು ಬಂದ್ಬಿಟ್ಟು ವರ್ಡ್. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸೆಲ್. ಎಕ್ಸ್ ಅಂತ ಏನು ಕಾಣ್ತಾ ಇದೆ ಅಲ್ವಾ, ಇದನ್ನು ಡಬಲ್ ಕ್ಲಿಕ್ ಮಾಡಿ. ಎಕ್ಸೆಲ್ನ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ಏನು ಬರುತ್ತೆ ಅಂದರೆ ಈ ಥರ ರೋಸ್ ಮತ್ತು ಕಾಲಮ್ಸ್, ನೀವು ಇಲ್ಲಿ ಬಾಕ್ಸ್ ನೋಡ್ತಾ ಇದ್ದಾರಲ್ವ, ಇದಕ್ಕೆಲ್ಲ ನಾವು ಸೆಲ್ ಅಂತ ಹೇಳ್ತೀವಿ. ಸೊ ಇದು ಆಫೀಸ್ ಪರ್ಪಸ್ ಒಳಗಡೆ ಏನು ಮಾಡ್ತಾರೆ ಅಂದರೆ ಇದನ್ನು ಸಿಸ್ಟಮ್ಯಾಟಿಕ್ ಆಗಿ ಇದರೊಳಗಡೆ ಡಾಕ್ಯುಮೆಂಟ್ಸ್ ಎಲ್ಲ ಮೇಂಟೈನ್ ಮಾಡ್ತಾರೆ. ಆ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಸ್ ಒಳಗಡೆ ಅಟೆಂಡೆನ್ಸ್ ಪರ್ಪಸ್ಗೋಸ್ಕರ ಅಥವಾ ಡಾಕ್ಯುಮೆಂಟ್ ಡೇಟಾಗೋಸ್ಕರ ಇದರಲ್ಲಿ ಡೇಟಾ ಎಲ್ಲ ಸ್ಟೋರ್ ಮಾಡಿಬಿಟ್ಟು ಇದರಲ್ಲಿ ನಿಮಗೆ ಗ್ರಾಫ್ ಹಾಕ್ಬಿಟ್ಟು ಎಷ್ಟು ಪರ್ಸೆಂಟೇಜ್ ಆಗಿದೆ ಅಥವಾ ಎಷ್ಟು ಕ್ಯಾಲ್ಕುಲೇಷನ್ ಆಗಿದೆ ಅದನ್ನೆಲ್ಲ ನಾವೇನು ಮಾಡ್ಬೋದು, ಇದು ಎಕ್ಸೆಲ್ ಒಳಗಡೆ ಯೂಸ್ ಮಾಡ್ಬೋದು. ಬಹಳಷ್ಟು ನಿಮಗೆ ಕಂಪ್ನೀಸ್ ಅಥವಾ ಫ್ಯಾಕ್ಟ್ರೀಸ್ ಏನು ಮಾಡ್ತಾರೆ, ಇದು ಎಕ್ಸೆಲ್ ಶೀಟ್ನ ತುಂಬ ಯೂಸ್ ಮಾಡ್ತಾರೆ. ಅದಾದಮೇಲೆ ಪ್ರೆಸೆಂಟೇಷನ್. ಯಾವುದೇ ಒಂದು ಕಂಪ್ನಿ ಒಳಗಡೆ ಯಾವುದೇ ಒಂದು ಟಾಪಿಕ್ ಬಗ್ಗೆ ಪ್ರೆಸೆಂಟ್ ಮಾಡಬೇಕು ಅಂದರೆ ಈ ಥರ ಪ್ರೆಸೆಂಟೇಷನ್ ಏನು ಮಾಡ್ತಾರೆ, ಈ ಥರ ಪ್ರೆಸೆಂಟೇಷನ್ ಕೊಟ್ಬಿಟ್ಟು ಅವರಿಗೆ ಸ್ಲೈಡ್ ಮುಖಾಂತರ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಸೊ MS ಆಫೀಸಲ್ಲಿ ಇದು ಮೂರು ತುಂಬ ಇಂಪಾರ್ಟೆಂಟ್, ವರ್ಡ್, ಎಕ್ಸೆಲ್ ಮತ್ತು ಪವರ್ ಪಾಯಿಂಟ್. ಆಮೇಲೆ ಇಂಟರ್ನೆಟ್ ಬೇಸಿಕ್ಸ್ ಅಂತ ಹೇಳ್ತೀವಿ ನಾವು. ಇಂಟರ್ನೆಟಲ್ಲಿ ಇದರಲ್ಲಿ ಇಂಟರ್ನೆಟ್ ಒಳಗಡೆ ಮೇನ್ ಬೇಸಿಕ್ಸ್ ಏನು ಬರುತ್ತೆ ಅಂದರೆ, ಇಂಟರ್ನೆಟ್ ನಾವು ಆಕ್ಸೆಸ್ ಮಾಡಬೇಕಂದ್ರೆ ಮೊದಲನೇದಾಗಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇದಕ್ಕೆ ನಾವು ವೆಬ್ ಬ್ರೌಸರ್ ಅಂತ ಹೇಳ್ತೀವಿ. ಈ ವೆಬ್ ಬ್ರೌಸರ್ ಅನ್ನೋದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಈ ವೆಬ್ ಬ್ರೌಸರಿಂದನೇ ನಾವು ಏನು ಮಾಡ್ಬೋದು ಅಂದರೆ ಇಂಟರ್ನೆಟ್ನ ನಾವು ಬ್ರೌಸ್ ಮಾಡ್ಬೋದು. ಸೊ ವೆಬ್ ಬ್ರೌಸರಲ್ಲಿ ನಿಮಗೆ ತುಂಬ ಕಂಪ್ನೀಸ್ ವೆಬ್ ಬ್ರೌಸರ್ಸ್ ಬರುತ್ತೆ. ಒಂದು ಬಂದ್ಬಿಟ್ಟು ಗೂಗಲ್ ಕಂಪ್ನಿದೇ ಇರ್ತಕ್ಕಂಥ ಗೂಗಲ್ ಕ್ರೋಮ್ ಅಂತ. ಈಗ ಲೇಟೆಸ್ಟ್ ಆಗಿ ಗೂಗಲ್ ಕ್ರೋಮೇ ತುಂಬ ಜನ ಯೂಸ್ ಮಾಡ್ತಾರೆ, ಯಾಕಂದರೆ ಫಾಸ್ಟ್ ಇರುತ್ತೆ ಅಂತ. ಸೊ ಅದಾದಮೇಲೆ ಮೋಜಿಲಾ ಕಂಪ್ನಿದು ಬಂದ್ಬಿಟ್ಟು ಇದು ಫೈರ್ಫಾಕ್ಸ್ ಅಂತ, ಇದನ್ನು ಯೂಸ್ ಮಾಡ್ತಾರೆ. ಆಮೇಲೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅನ್ನೋದು, ಇದು ಮೂರು ಬಂದು. ಇನ್ನೊಂದು ಬರುತ್ತೆ ನಿಮಗೆ ಒಪೇರಾ ಅಂತಲೂ ಬರುತ್ತೆ, ಒಪೇರಾ. ಸೊ ಇವೆಲ್ಲ ಏನಂದರೆ ವೆಬ್ ಬ್ರೌಸರ್ಸಿಗೆ ಉದಾಹರಣೆಗಳು. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಗೂಗಲ್ ಕ್ರೋಮ್ ಇಲ್ಲಿದೆ ನೋಡಿ, ಗೂಗಲ್ ಕ್ರೋಮ್ ಇದು ಒಂದು ಐಕಾನ್ ಇದೆಲ್ಲ, ಇದು ಗೂಗಲ್ ಕ್ರೋಮ್ ಬಂದ್ಬಿಟ್ಟು ಇದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಇದು ಒಂದು ವೆಬ್ ಬ್ರೌಸರ್. ಅದಾದಮೇಲೆ ಇಲ್ಲಿ ಫೈರ್ಫಾಕ್ಸ್ ಅಂತ ಇದೆ ನೋಡಿ, ಇದು ಸಹ ಫೈರ್ಫಾಕ್ಸ್. ಆಮೇಲೆ ನಿಮಗೆ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತ ಬರುತ್ತೆ. ಕಂಪ್ಯೂಟರ್ ನೆಟ್ವರ್ಕ್ ಒಳಗಡೆ ಈಗ ಸಣ್ಣ ಪ್ರಮಾಣ ಆಫೀಸಲ್ಲಿ ಅಥವಾ ಕಾಲೇಜ್ ಅಥವಾ ಯಾವುದಾದ್ರೂ ಒಂದು ಲೈಬ್ರರಿಯಲ್ಲಿ, ಸೊ ಅಥವಾ ಯಾವುದಾದ್ರೂ ಒಂದು IT ಕಂಪ್ನೀಸಲ್ಲಿ, ಸೊ ಕಂಪ್ಯೂಟರ್ ಯಾವ ಥರ ಅರೇಂಜ್ಮೆಂಟ್ ಮಾಡಿ ಇಟ್ಟಿರ್ತಾರೆ, ಮತ್ತು ಅದು ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರ್ಗೆ ಕಮ್ಯುನಿಕೇಷನ್ ಯಾವ ಥರ ಆಗುತ್ತೆ ಅದ್ರ ಮುಖಾಂತರ ಏನು ಮಾಡ್ತಾರೆ ಅಂದರೆ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಒಂದೇದು ಬಂದ್ಬಿಟ್ಟು ಲ್ಯಾನ್ ಅಂತ. ಇದು ಲ್ಯಾನಿಗೆ ನಾವೇನು ಹೇಳ್ತೀವಿ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು ಒಂದು ಚಿಕ್ಕ ಪ್ರಮಾಣದಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಲೋಕಲ್ ಏರಿಯಾ ನೆಟ್ವರ್ಕ್. ಎರಡನೇದು ಬಂದ್ಬಿಟ್ಟು ವ್ಯಾನ್ ಅಂತ ಹೇಳ್ತೀವಿ, ವೈಡ್ ಏರಿಯಾ ನೆಟ್ವರ್ಕ್. ಸೊ ಇದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್, ಒಂದು ಸಿಟಿಯಿಂದ ಇನ್ನೊಂದು ಸಿಟಿ ಅಥವಾ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಯೂಸ್ ಮಾಡ್ತಕ್ಕಂಥದ್ದು ವ್ಯಾನ್. ಅದಾದಮೇಲೆ ವೈಫೈ ಅಂತ ಹೇಳ್ತೀವಿ, ವೈರ್ಲೆಸ್ ಕನೆಕ್ಷನ್. ಅಂದರೆ ನಾವು ಇದರೊಳಗಡೆ ಏನು ಬಳಸ್ತೀವಿ ಅಂದರೆ ವೈರ್ ಬಳಸಲ್ಲ, ವೈಫೈ ವಿತೌಟ್ ವೈರ್ ಬಳಸ್ತಕ್ಕಂಥ ಕನೆಕ್ಷನ್. ಈಗ ಮೊಬೈಲಲ್ಲಿ ನೀವು ನೋಡ್ಬೋದು, ಸೊ ಮೊಬೈಲ್ ಟವರಿಂದ ನಿಮ್ಮ ಮೊಬೈಲಿಗೆ ಬರ್ತಕ್ಕಂಥ ಸಿಗ್ನಲ್, ಇದು ನಾವು ವೈಫೈ ಅಂತ ಹೇಳ್ಬೋದು. ಓಕೆ, ಸೊ ಇದನ್ನು ನಾವು ನೋಡೋಣ ಇಮೇಜ್ ಯಾವ ಥರ ಲ್ಯಾನ್, ವ್ಯಾನ್ ಮತ್ತು ವೈಫೈ ನೆಟ್ವರ್ಕ್ ಯಾವ ಥರ ಕನೆಕ್ಟ್ ಮಾಡ್ತಾರೆ ಒಂದು ನಿಮಗೆ ಉದಾಹರಣೆ ತೋರಿಸ್ತೀನಿ ನಾನು. ಲೋಕಲ್ ಏರಿಯಾ ನೆಟ್ವರ್ಕ್ ಲ್ಯಾನ್ ಅಂತ ಹೇಳ್ತೀವಲ್ಲ, ಇದು ನೀವು ನೋಡ್ಬೋದು. ಇದು ಏನು ಮಾಡಿರ್ತಾರೆ ಅಂದರೆ ಈ ಥರ ಒಂದು ಆಫೀಸಲ್ಲಿ ಕನೆಕ್ಟ್ ಮಾಡಬೇಕಂದ್ರೆ ಲ್ಯಾನನ್ನು ಒಂದು ಡಿವೈಸ್ ಯೂಸ್ ಮಾಡ್ತಾರೆ. ಇದಕ್ಕೆ ನಾವು ಸ್ವಿಚ್ ಅಂತ ಹೇಳ್ತೀವಿ, ಇದಕ್ಕೆ ನಾವು ನೆಟ್ವರ್ಕಿಂಗ್ ಸ್ವಿಚ್ ಅಂತ ಹೇಳ್ತೀವಿ. ಸೊ ಒಂದು ಲ್ಯಾಪ್ಟಾಪ್ ಅಥವಾ ಒಂದು ಡೆಸ್ಕ್ಟಾಪ್ ಕಂಪ್ಯೂಟರ್ ಮತ್ತು ಒಂದು ಪ್ರಿಂಟರ್, ಸೊ ಇದು ಮತ್ತು ಇಂಟರ್ನೆಟ್ ಕನೆಕ್ಷನ್, ಇದನ್ನೆಲ್ಲ ಏನಿದೆ ಅಲ್ವಾ ಒಂದು ಕೇಬಲ್ ಮುಖಾಂತರ ಈ ಸ್ವಿಚ್ಗೆ ನಾವು ಏನು ಮಾಡ್ತೀವಿ ಅಂದರೆ ಕನೆಕ್ಟ್ ಮಾಡ್ತೀವಿ. ಈ ಸ್ವಿಚ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಇದೆಲ್ಲ ಡಿವೈಸ್ ಏನಾಗುತ್ತೆ ಅಂದರೆ ಒಂದು ನೆಟ್ವರ್ಕಲ್ಲಿ ಬರುತ್ತೆ. ಈ ನೆಟ್ವರ್ಕ್ನ ನಾವು ಏನು ಹೇಳ್ತೀವಿ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಓಕೆ, ಸೊ ವ್ಯಾನ್ ಕನೆಕ್ಷನ್ ಯಾವ ಥರ ಬರುತ್ತೆ ಅದನ್ನು ನೋಡೋಣ. ವ್ಯಾನ್ ಕನೆಕ್ಷನ್ ಇದಕ್ಕೆ ನಾವು ವೈಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ, ವೈಡ್ ಏರಿಯಾ ನೆಟ್ವರ್ಕ್.
ಇಲ್ಲಿ ಎಡಗಡೆ ನೀವು ನೋಡ್ಬೋದು ಇದು ಒಂದು ಪ್ಲೇಸ್ ಇದೆ, ಮತ್ತು ರೈಟ್ ಸೈಡಲ್ಲಿ ನೀವು ನೋಡ್ಬೋದು ಇದೊಂದು ಪ್ಲೇಸ್ ಇದೆ. ಓಕೆ, ಇದು ಒಂದು ಸಿಟಿ ಮತ್ತು ಇದು ಒಂದು ಬೇರೆ ಕ್ಯಾಂಪಸ್ ಅಂತ ಅನ್ಕೊಳ್ಳಿ. ಉದಾಹರಣೆಗೆ ಇದು ಬ್ಯಾಂಗ್ಳೂರ್ ಮತ್ತು ಇದು ಬಂದ್ಬಿಟ್ಟು ಬ್ಯಾಂಗ್ಳೂರ್ ಪಕ್ಕಕ್ಕೆ ಯಾವುದಾದ್ರೂ ಒಂದು ಬೇರೆ ಪ್ಲೇಸ್ ಅಂತ ಅನ್ಕೊಳ್ಳಿ. ಇದೇನಾಗಿರುತ್ತೆ ಅಂದರೆ ಇದು ಆಲ್ರೆಡಿ ಲ್ಯಾನಲ್ಲಿ ಇದೆ, ಒಳಗಡೆ ಒಂದೊಂದು ಬಿಲ್ಡಿಂಗಲ್ಲಿ ಒಂದೊಂದು ಲ್ಯಾನ್ ಕನೆಕ್ಷನ್ ಇದೆ. ಈ ಸಿಟಿಯಿಂದ ಏನಾಗುತ್ತೆ ಅಂದರೆ ಒಂದು ಡೆಡಿಕೇಟೆಡ್ ಲೈನ್ ಏನಾಗುತ್ತೆ ಸಿಟಿಯಿಂದ ಹೊರಗಡೆ ಬರುತ್ತೆ. ಹೊರಗಡೆ ಬಂದ್ಬಿಟ್ಟು ಈ ಥರ ISP ಅಂತ ಹೇಳ್ತೀವಿ ನಾವು, ಅಂದರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ನೀವು ನೋಡ್ಬೋದು ತುಂಬ ಇಂಟರ್ನೆಟ್ ಕನೆಕ್ಷನ್ಸ್ ಇರುತ್ತೆ. ಏರ್ಟೆಲ್ ಇದೆ, ಜಿಯೋ ಇದೆ, BSNL ಇದೆ. ಸೊ ಯಾವುದಾದ್ರೂ ಒಂದು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂದರೆ ಏನಾಗುತ್ತೆ, ಇದು ವ್ಯಾನ್ ನೆಟ್ವರ್ಕ್ ಒಳಗಡೆ ಕನೆಕ್ಟ್ ಆಗುತ್ತೆ. ವ್ಯಾನ್ ಅಂದರೆ ಇದು ಬಂದ್ಬಿಟ್ಟು ವಿಶಾಲವಾದ ಒಂದು ನೆಟ್ವರ್ಕ್ ಅಂತ ಹೇಳ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮದು ಡೇಟಾ ಏನಿದೆ ಅಲ್ವಾ, ಸೆಕ್ಯೂರ್ ಆಗಿ ಟ್ರಾವೆಲ್ ಆಗಿಬಿಟ್ಟು ಇನ್ನೊಂದು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಸೊ ಉದಾಹರಣೆಗೆ ಇದು ಬಂದ್ಬಿಟ್ಟು ಜಿಯೋ ನೆಟ್ವರ್ಕ್ ಅಂತ ಅಂದ್ಕೊಳ್ಳಿ. ಇದೇನಾಗುತ್ತೆ, ವ್ಯಾನ್ ಒಳಗಡೆ ನಿಮ್ಮ ಡೇಟಾ ಟ್ರಾವೆಲ್ ಮಾಡಿಬಿಟ್ಟು ಇನ್ನೊಂದು ಏರ್ಟೆಲ್ ಕನೆಕ್ಷನ್, ಏರ್ಟೆಲ್ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಇದಕ್ಕೆ ಕನೆಕ್ಟ್ ಆಗಿರುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಇದು ಪರ್ಟಿಕ್ಯುಲರ್ ಇನ್ನೊಂದು ಕ್ಯಾಂಪಸ್ಸಿಗೆ ಕನೆಕ್ಟ್ ಆಗುತ್ತೆ. ಓಕೆ, ಇಷ್ಟೆಲ್ಲ ಡೇಟಾ ಇಷ್ಟು ಫಾಸ್ಟಾಗಿ ಏನು ಕನೆಕ್ಟ್ ಆಗುತ್ತಲ್ಲ, ಸೊ ಈ ನೆಟ್ವರ್ಕ್ನ ನಾವೇನು ಹೇಳ್ತೀವಿ ಅಂದರೆ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಇನ್ನೊಂದು ನಿಮಗೆ ವೈಫೈ ಅಂತ ಹೇಳ್ತೀವಿ ನಾವು. ವೈಫೈ ಅಂದರೆ ಒಂದು ರೌಟರ್ ಅಂತ ಹೇಳ್ತೀವಿ ನಾವು ಇದಕ್ಕೆ, ಅಥವಾ ಒಂದು ವೈಫೈ ಸ್ವಿಚ್ ಅಂತಲೂ ಹೇಳ್ತೀವಿ. ಏನಾಗುತ್ತೆ, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರಿಂದ ಇದು ವೈಫೈ ರೌಟರಿಗೆ ಕನೆಕ್ಟ್ ಆಗುತ್ತೆ. ಮತ್ತು ಇದು ನಿಮಗೆ ಎರಡು ಆ್ಯಂಟಿನಾ ಅಂತ ಏನು ಹೇಳ್ತಿರುವ ಈ ಆ್ಯಂಟಿನಾ ಮುಖಾಂತರ ಏನಾಗುತ್ತೆ ಅಂದರೆ ಸಿಗ್ನಲ್ ಏನಾಗುತ್ತೆ ಬ್ರಾಡ್ಕಾಸ್ಟ್ ಆಗುತ್ತೆ, ಸಿಗ್ನಲ್ ಸ್ಪ್ರೆಡ್ ಆಗುತ್ತೆ. ಇದಕ್ಕೇನು ಲಿಮಿಟೇಷನ್ಸ್ ಇರುತ್ತೆ, ಡಿಪೆಂಡ್ ಅಪಾನ್ ನಿಮ್ಮದು ಕೆಪಾಸಿಟಿ ಎಷ್ಟಿದೆ ಅಂತ. 100 ಮೀಟರ್ಸ್, 200 ಮೀಟರ್ಸ್ ಈ ಥರ. ಇದಕ್ಕೆ ನಾವು ವೈಫೈ ನೆಟ್ವರ್ಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಹಾರ್ಡ್ವೇರ್, ಇದು ಹಾರ್ಡ್ವೇರ್ ಅಂದರೆ ಏನು, ಕಂಪ್ಯೂಟರ್ ಭೌತಿಕ ಅಂಗಗಳು, ಉದಾಹರಣೆಗೆ CPU, ಮಾನಿಟರ್. ಸೊ ಹಾರ್ಡ್ವೇರಿಗೆ ಇನ್ನೊಂದು ಏನಂದರೆ ಫಿಸಿಕಲ್ ಕಾಂಪೋನೆಂಟ್ಸ್ ಅಂತ ಹೇಳ್ತೀವಿ. ಸೊ ಫಿಸಿಕಲ್ ಕಾಂಪೋನೆಂಟ್ಸ್ ಅಂದರೆ ಕಂಪ್ಯೂಟರ್ ಒಳಗಡೆ ಬಳಸ್ತಕ್ಕಂಥ ಫಿಸಿಕಲ್ ಕಾಂಪೋನೆಂಟ್ಸ್. ಇಲ್ಲಿ ನೋಡಿದ್ರಿ ನೀವು CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತೀವಿ, ಅಥವಾ ಕ್ಯಾಬಿನೆಟ್ ಅಂತಲೂ ಹೇಳ್ತೀವಿ. ಅದಾದಮೇಲೆ ಮಾನಿಟರ್ ನೋಡಿದ್ರಿ ನೀವು, ಅದಾದಮೇಲೆ ಕೀಬೋರ್ಡ್ ನೋಡಿದ್ರಿ, ಅದಾದಮೇಲೆ ಇನ್ನೂ ಏನು ನೋಡಿದ್ರಿ ನೀವು, ಮೌಸ್. ಸೊ ಇದೆಲ್ಲ ಏನಂದರೆ ಕಂಪ್ಯೂಟ್ರಲ್ಲಿ ಬಳಸ್ತಕ್ಕಂಥ ಕಾಂಪೊನೆಂಟ್ಸ್ ಅಂತ ಹೇಳ್ಬೋದು. CPU, ಮಾನಿಟರ್, ಕೀಬೋರ್ಡ್, ಮೌಸ್. ಸೊ ಇದಕ್ಕೆ ನಾವು ಹಾರ್ಡ್ವೇರ್ ಅಂತ ಹೇಳ್ತೀವಿ. ಈ ಹಾರ್ಡ್ವೇರ್ ಒಳಗಡೆ ನಾವು ಬಳಸ್ತಕ್ಕಂಥ ಸಾಫ್ಟ್ವೇರ್, ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಒಳಗಡೆ ನಾವು ಇನ್ಸ್ಟಾಲ್ ಮಾಡ್ತಕ್ಕಂಥದ್ದು ಇದಕ್ಕೆ ನಾವು ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಸೊ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡುವ ಪ್ರೋಗ್ರಾಮ್ಗಳು ಇದಕ್ಕೆ ನಾವು ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಸೊ ಸಾಫ್ಟ್ವೇರಲ್ಲಿ ಏನಾಗುತ್ತೆ ಅಂದರೆ ಎರಡು ಪ್ರಕಾರ ಡಿವೈಡ್ ಆಗುತ್ತೆ ಸಾಫ್ಟ್ವೇರಲ್ಲಿ. ಯಾವ ಥರ ಎರಡು ಪ್ರಕಾರ ಅಂದರೆ, ಒಂದು ಬಂದ್ಬಿಟ್ಟು ಆಪ್ರೇಟಿಂಗ್ ಸಿಸ್ಟಮ್, ಸೊ ಇನ್ನೊಂದು ಬಂದ್ಬಿಟ್ಟು ಅಪ್ಲಿಕೇಶನ್ ಸಾಫ್ಟ್ವೇರ್. ಈ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಕಂಪ್ಯೂಟರ್ ಹಾರ್ಡ್ವೇರ್ ಒಳಗಡೆ ಫಸ್ಟ್ ಇನ್ಸ್ಟಾಲ್ ಮಾಡ್ತಕ್ಕಂಥದ್ದು ಆಪ್ರೇಟಿಂಗ್ ಸಿಸ್ಟಮ್. ಆಪ್ರೇಟಿಂಗ್ ಸಿಸ್ಟಮ್ ಯಾವಾಗ ಇನ್ಸ್ಟಾಲ್ ಆಗುತ್ತಲ್ಲ, ಈ ಆಪ್ರೇಟಿಂಗ್ ಸಿಸ್ಟಮ್ ಮೇಲೆ ನಾವು ಇನ್ಸ್ಟಾಲ್ ಮಾಡೋದು ಅಪ್ಲಿಕೇಶನ್ ಸಾಫ್ಟ್ವೇರ್. ಓಕೆ, ಸೊ ಡೈರೆಕ್ಟ್ ನಾವು ಹಾರ್ಡ್ವೇರಿಗೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋಕ್ಕೆ ಬರಲ್ಲ. ಮೊದಲು ನಾವು OS ಇನ್ಸ್ಟಾಲೇಷನ್ ಮಾಡಬೇಕು, ಅದಾದಮೇಲೆ ಅಪ್ಲಿಕೇಶನ್ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ತೀವಿ. ಇನ್ನೊಂದು ಟಾಪಿಕ್ ಬರುತ್ತೆ, ಇದಕ್ಕೆ ನಾವು ಸೈಬರ್ ಸೆಕ್ಯೂರಿಟಿ ಅಂತಲೂ ಹೇಳ್ತೀವಿ, ಸೈಬರ್ ಸುರಕ್ಷತೆ. ಸೊ ಸೈಬರ್ ಸೆಕ್ಯೂರಿಟಿ ಒಳಗಡೆ ನಾವು ಬಳಸ್ತಕ್ಕಂಥದ್ದು, ಇದರಲ್ಲಿ ಮೇನ್ ಥಿಂಗ್ ನಾವೇನು ಹೇಳ್ತೀವಿ ಅಂದರೆ ಕಂಪ್ಯೂಟರ್ ವೈರಸ್ ಅಂತ ಹೇಳ್ತೀವಿ. ಕಂಪ್ಯೂಟರ್ ಹಾನಿಗೊಳಿಸಲು ಬಳಸುವ ಮಾಲ್ವೇರ್. ಸೊ ಇದು ವೈರಸ್, ಇದಕ್ಕೂ ನಾವು ಏನು ಹೇಳ್ತೀವಿ ಅಂದರೆ ಇದನ್ನು ಒಂಥರ ಸಾಫ್ಟ್ವೇರ್. ಸೊ ಈ ಸಾಫ್ಟ್ವೇರಿಗೆ ನಾವೇನು ಹೇಳ್ತೀವಿ ಅಂದರೆ ಡಿಸ್ಟ್ರಕ್ಟಿವ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಡಿಸ್ಟ್ರಕ್ಟಿವ್ ಪ್ರೋಗ್ರಾಮ್ ಅಥವಾ ಡಿಸ್ಟ್ರಕ್ಟಿವ್ ಸಾಫ್ಟ್ವೇರ್ ಅಂತ ಅಂದರೆ, ಈಗ ಕಂಪ್ಯೂಟರ್ ಒಳಗಡೆ ಬಳಸ್ತಕ್ಕಂಥ ಏನು ಸಾಫ್ಟ್ವೇರ್ ಇದೆಲ್ಲ ಅದಕ್ಕೆ ಕನ್ಸ್ಟ್ರಕ್ಟಿವ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥ ಸಾಫ್ಟ್ವೇರ್ನ ಇದು ಏನು ಮಾಡುತ್ತೆ ಅಂದರೆ ಕೆಡಿಸುತ್ತೆ. ಸೊ ಇದಕ್ಕೆ ನಾವು ಡಿಸ್ಟ್ರಕ್ಟಿವ್ ಪ್ರೋಗ್ರಾಮ್ ಅಂತಲೂ ಹೇಳ್ತೀವಿ, ವೈರಸ್. ಸೊ ಈ ವೈರಸ್ನ ತಡೆಗಟ್ಟೋದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಕೆಲವು ಕಂಪ್ನೀಸ್ ಎಲ್ಲ ಆ್ಯಂಟಿ ವೈರಸ್ನ ಬಳಸ್ತಾರೆ. ಸೊ ಯಾವ್ದ್ಯಾವುದು ಆ್ಯಂಟಿ ವೈರಸ್ ಇದೆ, ಸೊ ಇದು ಆ್ಯಂಟಿ ವೈರಸ್ ನೋಡಿ ನಿಮಗೆ. ಸೊ ಆ್ಯಂಟಿ ವೈರಸ್ ತಡೆಯಲು ಬಳಸುವ ಸಾಫ್ಟ್ವೇರ್. ಸೊ ತುಂಬ ನಿಮಗೆ ಏನಾಗುತ್ತೆ ಅಂದರೆ ಆ್ಯಂಟಿ ವೈರಸ್ ಕಂಪ್ನೀಸ್ ಇದೆ, ನಾವು ನೋಡೋಣ ಉದಾಹರಣೆಗೆ ಯಾವ್ದ್ಯಾವ್ದು ಇದೆ ಅಂತ. ನೀವು ನೋಡ್ಬೋದು ತುಂಬ ನಿಮಗೆ ಮಾರ್ಕೆಟಲ್ಲಿ ಆ್ಯಂಟಿ ವೈರಸ್ ಕಂಪ್ನೀಸ್ ಇರುತ್ತೆ. ಸೊ ಅದರಲ್ಲಿ ಬಂದ್ಬಿಟ್ಟು ನಿಮಗೆ AVG ಅನ್ನೋದು ಬರುತ್ತೆ, ಇದು AVG ಆ್ಯಂಟಿ ವೈರಸ್ ಇದು.
ಅದಾದಮೇಲೆ ಇನ್ನೊಂದು ಕ್ಯಾಸ್ಪರ್ ಸ್ಕೈ ಆ್ಯಂಟಿವೈರಸ್, ಆಮೇಲೆ ಮೆಕ್ ಕ್ಯಾಫೆ, ಅವಾಸ್ಟ್ ಅಂತ ಬರುತ್ತೆ, ಆಮೇಲೆ ನಾಟ್ 32 ಅಂತ ಬರುತ್ತೆ. ಇದೆಲ್ಲ ಏನಂದರೆ ಮಾಲ್ವೇರ್ ವೈರಸ್ನ ತಡೆಗಟ್ಟೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥ ಸಾಫ್ಟ್ವೇರ್. ಇದಕ್ಕೆ ನಾವು ಆ್ಯಂಟಿ ವೈರಸ್ ಅಂತ ಹೇಳ್ತೀವಿ. ಸೊ ಈ ಆ್ಯಂಟಿ ವೈರಸ್ ಬಳಸೋದ್ರಿಂದ ನಿಮ್ಮ ಕಂಪ್ಯೂಟರ್ ಒಳಗಡೆ ಇರ್ತಕ್ಕಂಥ ಡೇಟಾ ಏನಿದೆ ಅದು ಸೇಫ್ ಆಗಿ ಇರುತ್ತೆ. ಪಾಸ್ವರ್ಡ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ ನಾವು, ಸುರಕ್ಷಿತ ಪಾಸ್ವರ್ಡ್ ಬಳಕೆ. ಸೊ ಪಾಸ್ವರ್ಡ್ ಅಂದರೆ ಸಪೋಸ್ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತಿರ್ತೀರಂತ ಅಂದ್ಕೊಳ್ಳಿ. ಇಂಟರ್ನೆಟ್ ಬ್ಯಾಂಕಿಂಗಲ್ಲಿ ಯೂಸ್ ಮಾಡ್ತಕ್ಕಂಥ ಪಾಸ್ವರ್ಡ್ ಏನು ಮಾಡಿ ಅಂದರೆ ಪ್ರತಿ ತಿಂಗಳಿಗೆ ಚೇಂಜ್ ಮಾಡಿ ಅಥವಾ ಪ್ರತಿ 3 ತಿಂಗಳಿಗೆ ಚೇಂಜ್ ಮಾಡಿ. ಮತ್ತು ಪಾಸ್ವರ್ಡ್ ಸೆಕ್ಯೂರಿಟಿ ಅಂದರೆ ಪಾಸ್ವರ್ಡ್ ಈ ಥರ ಕಾಮನ್ ಆಗಿ ಇಡಬಾರ್ದು. ಯಾವ ಥರ ಅಂದರೆ 1 2 3 4 5 6 ಈ ಥರ ನಂಬರ್ಸ್, ಕಂಟಿನ್ಯೂ ನಂಬರ್ಸ್ ಅಥವಾ ಕಂಟಿನ್ಯೂ ನೇಮ್ಸ್ ಈ ಥರ ಎಲ್ಲ ಇಡಬಾರ್ದು. ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರಬೇಕು. ಸೊ ಅದಕ್ಕೆ ನಾವು ಪಾಸ್ವರ್ಡ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ. ಅದಾದಮೇಲೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಇದಕ್ಕೆ ನಾವು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಒಳಗಡೆ ಮೊದಲನೇದಾಗಿ ಬರ್ತಕ್ಕಂಥದ್ದು DBMS ಅಂತ, ಡೇಟಾ ಹಂಚಿಕೆ ನಿರ್ವಹಣೆ. ಸೊ ಡೇಟಾ ಹಂಚಿಕೆ ಅಂದರೆ ಈಗ ಕೆಲವು ನೀವು ಬಳಸ್ತಕ್ಕಂಥ ಕೆಲವು ಆ್ಯಪ್ಸ್ ಬರುತ್ತೆ, ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಫೇಸ್ಬುಕ್ ಅಂತ, ಇನ್ನೊಂದು ಇನ್ಸ್ಟಾಗ್ರಾಮ್. ಸೊ ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ತುಂಬ ವೀಡಿಯೋಸ್ನ ಪೋಸ್ಟ್ ಮಾಡ್ತೀವಿ, ತುಂಬ ಫೋಟೋಸ್ ಇದನ್ನೆಲ್ಲ ಪೋಸ್ಟ್ ಮಾಡ್ತೀವಿ. ಸೊ ನಾವು ಪೋಸ್ಟ್ ಮಾಡ್ತಕ್ಕಂಥ ವೀಡಿಯೋಸ್ ಅಥವಾ ಡೇಟಾ ಏನಿದೆಲ್ಲ ಅದು ಯಾವುದರಲ್ಲಿ ಸೇವ್ ಆಗುತ್ತೆ ಅಂದರೆ ಈ ಥರ ಡೇಟಾಬೇಸಲ್ಲಿ ಸೇವ್ ಆಗುತ್ತೆ. ಸೊ ಆ ಡೇಟಾಬೇಸ್ನ ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ಮೆಂಟ್ ಮಾಡಿ ಸೇವ್ ಮಾಡ್ತಕ್ಕಂಥ ಏನಿದೆ ಅಲ್ವಾ, ಸೊ ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ MySQL ಸರ್ವರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ DBMS ಡೇಟಾ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು. ಸೊ ಇದು MySQL ಅಂತ ಏನಿದೆ ಅಲ್ವಾ, ಇದು ಜಾಸ್ತಿ ಯಾರು ಬಳಸ್ತಾರೆ ಅಂದರೆ ಕಾಮರ್ಸ್ ಕಂಪ್ನಿದವರು ಮತ್ತು ಗೇಮ್ ಡೆವಲಪ್ಮೆಂಟ್ ಕಂಪ್ನಿದವರು. ಓಕೆ, ಸೊ ಮತ್ತು ಒರಾಕಲ್ ಅನ್ನೋದು ಒಂದು ಕಂಪ್ನಿ ಇದೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಕ್ಲೌಡ್ ಒಳಗಡೆ ಸ್ಟೋರ್ ಮಾಡ್ತಕ್ಕಂಥದ್ದು, ಸೊ ಇಂಟರ್ನೆಟ್ ಕ್ಲೌಡ್ ಒಳಗಡೆ ಸ್ಟೋರ್ ಮಾಡ್ತಕ್ಕಂಥದ್ದು. ಸೊ ಇದಕ್ಕೆಲ್ಲ ಏನು ಹೇಳ್ತಾರೆ ಅಂದರೆ, ಮತ್ತು ಇನ್ನೊಂದು ಉದಾಹರಣೆ ಬರುತ್ತೆ ಮೈಕ್ರೋಸಾಫ್ಟ್ SQL ಸರ್ವರ್ಸ್. ಸೊ ಇದೆಲ್ಲ ನೀವು ನೋಡ್ತಿರಲ್ಲ, MySQL ಆಗಿರ್ಬೋದು, ಒರಾಕಲ್ ಆಗಿರ್ಬೋದು, ಮೈಕ್ರೋಸಾಫ್ಟ್ SQL, ಇವ್ರದ್ದು ಎಲ್ಲರದ್ದು ಮೇನ್ ಉದ್ದೇಶ ಏನಂದರೆ ನಿಮ್ಮ ಡೇಟಾನ ಸೇಫ್ ಆಗಿ ಸೆಕ್ಯೂರ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ಮೆಂಟ್ ಮಾಡಿ ಇಡ್ತಕ್ಕಂಥದ್ದು. ಸೊ ಅದಕ್ಕೆ ಏನು ಹೇಳ್ತಾರೆ ಅಂದರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಇದಕ್ಕೆ ನಾವು ಪ್ರೋಗ್ರಾಮಿಂಗ್ ಬೇಸಿಕ್ಸ್ ಅಂತ ಹೇಳ್ತೀವಿ. ಕೆಲವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತಲೂ ಬರುತ್ತೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಈಗ ನೀವು ನೋಡಿದರೆ ಮೈಕ್ರೋಸಾಫ್ಟ್ ಒಳಗಡೆ ಮೈಕ್ರೋಸಾಫ್ಟ್ ಆಫೀಸ್ ಬರುತ್ತೆ, ವರ್ಡ್ ಬರುತ್ತೆ, ಎಕ್ಸೆಲ್ ಬರುತ್ತೆ, ಪವರ್ ಪಾಯಿಂಟ್ ಬರುತ್ತಲ್ವಾ. ಸೊ ಅದನ್ನೆಲ್ಲ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಕೆಲವು ಲ್ಯಾಂಗ್ವೇಜ್ನ ಬಳಸ್ತಾರೆ. ಸೊ ಅದಕ್ಕೆ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವ್ದಾವ್ದು ಬರುತ್ತೆ ಅಂದರೆ C ಅಂತ ಬರುತ್ತೆ, ಇನ್ನೊಂದು C++ ಅಂತ ಬರುತ್ತೆ, ಜಾವಾ ಬರುತ್ತೆ, ಪೈಥಾನ್ ಬರುತ್ತೆ. ಸೊ ಈ ಥರ ಲ್ಯಾಂಗ್ವೇಜ್ನ ಯೂಸ್ ಮಾಡಿಬಿಟ್ಟು ಕೆಲವೆಲ್ಲ ಸಾಫ್ಟ್ವೇರ್ಸ್ ಅದನ್ನೆಲ್ಲ ಡೆವಲಪ್ಮೆಂಟ್ ಮಾಡ್ತಾರೆ. ಓಕೆ, ಸೊ ಮತ್ತು ಇನ್ನೊಂದು ಏನಂದರೆ ಆಲ್ಗರಿದಮ್ ಅಂತ ಹೇಳ್ತಾರೆ. ಆಲ್ಗರಿದಮ್ ನಿರ್ದಿಷ್ಟ ಸಮಸ್ಯೆಯನ್ನು ಬಗೆಹರಿಸಲು ಹಂತ ಬಾಹ್ಯ ಯೋಜನೆ, ಇದಕ್ಕೆ ನಾವು ಆಲ್ಗರಿದಮ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಒಂದು ಪ್ರೋಗ್ರಾಮ್ನ ಅರೇಂಜ್ಮೆಂಟ್ ಮಾಡಬೇಕಂದ್ರೆ ಈ ಥರ ಆಲ್ಗರಿದಮ್ ಮುಖಾಂತರ ಏನು ಮಾಡ್ತಾರೆ, ಅರೇಂಜ್ಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಗವರ್ನೆನ್ಸ್ ಅಥವಾ ಡಿಜಿಟಲ್ ಇಂಡಿಯಾ ಅಂತ ಹೇಳ್ತೀವಿ ನಾವು. ಸೊ ಡಿಜಿಟಲ್ ಇಂಡಿಯಾ, ಭಾರತವನ್ನು ಡಿಜಿಟಲ್ ಇಂಡಿಯಾ ಸರ್ಕಾರ ಯೋಜನೆ. ಸೊ ಡಿಜಿಟಲ್ ಇಂಡಿಯಾ ಅಂದರೆ ನಾವು ನೋಡ್ಬೋದು ಯಾವ ಥರ ಅಂದರೆ ಈಗ UPI ಅಂತ ಬಂದಿದೆ ನೋಡಿ. ಸೊ UPI ಅಂದರೆ ಫೋನ್ಪೇ, ಗೂಗಲ್ ಪೇದಿಂದ ನಾವೇನು ಮಾಡ್ಬೋದು ಅಂದರೆ ಸ್ಕ್ಯಾನರ್ ಮುಖಾಂತರ ಸ್ಕ್ಯಾನ್ ಮಾಡಿಬಿಟ್ಟು ಪೇಮೆಂಟ್ ಮಾಡ್ತಕ್ಕಂಥದ್ದು. ಇದಕ್ಕೆ ಏನಾಗಿದೆ ಅಂದರೆ ಡಿಜಿಟಲ್ ಇಂಡಿಯಾ. ಓಕೆ, ಮತ್ತು ಗೌರ್ಮೆಂಟ್ ಒಳಗಡೆ ಯಾವುದೇ ಒಂದು ಸ್ಕೀಮ್ ತೆಗ್ದಿರ್ತಾರಂತ ಅಂದ್ಕೊಳ್ಳಿ. ಸೊ ಅದೇನು ಮಾಡಿರ್ತಾರೆ ಅಂದರೆ ಈಗ ರೈತರು ಇರ್ತಾರೆ, ರೈತರು ಎಲ್ಲರದು ಏನಿರುತ್ತೆ ಬ್ಯಾಂಕ್ ಅಕೌಂಟ್ ಇರುತ್ತೆ. ಸೊ ಗೌರ್ಮೆಂಟಿಂದ ಏನಾದರೂ ಒಂದು ಸ್ಕೀಮ್ ಬಂದಿದೆ ಅಂದರೆ ಏನಾಗುತ್ತೆ, ಎಲ್ಲ ರೈತರದ್ದು ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ, ಸೊ ಅದಕ್ಕೆ ಡೈರೆಕ್ಟಾಗಿ ಏನಾಗುತ್ತೆ ಅಮೌಂಟ್ ಡಿಸ್ಪರ್ಸ್ ಏನಾಗುತ್ತೆ. ಸೊ ಅದು ಇದಕ್ಕೆ ನಾವು ಉದಾಹರಣೆಗೆ ಡಿಜಿಟಲ್ ಇಂಡಿಯಾ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಓಕೆ, ಮತ್ತು ಗವರ್ಮೆಂಟ್ ಸರ್ವೀಸಸ್ ಅಂತ ಹೇಳ್ತೀವಿ, ಆನ್ಲೈನ್ ಮೂಲಕ ಸರ್ಕಾರದ ಸೇವೆಗಳು. ಸೊ ಈಗೆಲ್ಲ ಯಾವುದೇ ಒಂದು ಅರ್ಜಿ ಹಾಕ್ತಿರಲ್ವ, ಎಲ್ಲ ಏನಾಗಿದೆ ಅಂದರೆ ಆನ್ಲೈನ್ ಮುಖಾಂತರ ಆಗಿದೆ. ಅಂದರೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಅಥವಾ BPL ಕಾರ್ಡ್, APL ಕಾರ್ಡ್
ಇದಕ್ಕೆಲ್ಲ ನೀವು ಏನು ಮಾಡ್ತೀರಲ್ವಾ, ಫಸ್ಟ್ ನೀವು ಅರ್ಜಿ ಹಾಕಬೇಕಂದ್ರೆ ಮತ್ತೇನು ಒಂದು ವೋಟಿಂಗ್ ಕಾರ್ಡ್, ಇದಕ್ಕೆಲ್ಲ ಏನು ಮಾಡಬೇಕು, ಆನ್ಲೈನ್ ಒಳಗಡೆ ಅರ್ಜಿ ಸಲ್ಲಿಸಬೇಕು. ಸೊ ಇದಕ್ಕೆ ನಾವು ಗವರ್ಮೆಂಟ್ ಸರ್ವಿಸಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಬರುತ್ತೆ, ಇದಕ್ಕೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದಕ್ಕೆ ಡೆಫಿನೇಷನ್ ಉದಾಹರಣೆ ಯಾವ ಥರ ಹೇಳ್ತೀವಿ ಅಂದರೆ, ಮನುಷ್ಯ ಬುದ್ಧಿಮತ್ತೆ ಅನುಕರಣೆಯಾದ ತಂತ್ರಜ್ಞಾನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಉದಾಹರಣೆಗೆ ಚಾಟ್ ಬಾಟ್ಗಳು, ಸ್ವಯಂಚಾಲಿತ ಸಿಸ್ಟಮ್ಗಳು. ಚಾಟ್ ಬಾಟ್ ಅಂದರೆ ಈಗ ಉದಾಹರಣೆಗೆ ಒಂದು ಕಂಪನಿ ಇದೆ ಅಂತ ಅಂದ್ಕೊಳ್ಳಿ, ಫುಡ್ ಆರ್ಡರ್ ಮಾಡಬೇಕು. ಸೊ ಉದಾಹರಣೆಗೆ ಒಂದು ಕಂಪನಿ ಇದೆ, ಇದಕ್ಕೆ ನಾವು ಝೊಮ್ಯಾಟೊ ಅಂತ ಅಂದ್ಕೊಳ್ಳಿ. ಸೊ ನೀವು ಫುಡ್ ಆರ್ಡರ್ ಮಾಡಿರ್ತೀರ ಝೊಮ್ಯಾಟೊ ಒಳಗಡೆ. ಇದು ಫುಡ್ ಆರ್ಡರ್ ಬಗ್ಗೆ ನೀವೇನೇ ಅದಕ್ಕೆ ಒಂದು ಪ್ರಶ್ನೆ ಕೇಳಬೇಕಂದ್ರೆ ಅದರೊಳಗಡೆ ಒಂದು ಆಪ್ಷನ್ ಇರುತ್ತೆ, ಇದಕ್ಕೆ ನಾವು ಚಾಟ್ ಆಪ್ಷನ್ ಅಂತ ಹೇಳ್ತೀವಿ. ಸೊ ಈ ಚಾಟ್ ಆಪ್ಷನ್ನಲ್ಲಿ ನೀವೇನು ಚಾಟ್ ಮಾಡ್ತೀರಲ್ವ, ಸಿಸ್ಟಮ್ ಜನರೇಟೆಡ್ ಆಟೋಮೆಟಿಕ್ ಮೆಸೇಜ್ ಬರುತ್ತೆ ನಿಮಗೆ. ಸೊ ಇದು ಯಾವುದ್ರ ಮುಖಾಂತರ ಬರುತ್ತೆ ಅಂದರೆ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಟ್ ಬಾಟ್ ಅಂತ ಹೇಳ್ತೀವಲ್ಲ, ಇದ್ರ ಮುಖಾಂತರ ನಿಮಗೆ ಬರುತ್ತೆ. ಓಕೆ, ಕೆಲವೊಂದು ಸ್ವಯಂಚಾಲಿತ ಕೆಲವು ನೀವು ಏನು ಮಾಡ್ತೀರ ಅಂದರೆ, ಕೆಲವು ವೆಹಿಕಲ್ಸ್ ಇರುತ್ತೆ, ಅದೇನಾಗುತ್ತೆ ಅಂದರೆ ಆಟೋಮೆಟಿಕ್ ಆಗಿ ಸ್ವಯಂ ಚಾಲನೆ ಮಾಡುತ್ತೆ. ಓಕೆ, ಅದಕ್ಕೆ ಯಾವುದೇ ಒಂದು ಡ್ರೈವರ್ ಇರಲ್ಲ. ಅದೇನಾಗುತ್ತೆ ಅಂದರೆ ಅದಕ್ಕೆಲ್ಲ ಸರೌಂಡಿಂಗ್ ಸೆನ್ಸರ್ ಇರುತ್ತೆ. ಆ ಸೆನ್ಸರ್ ಮುಖಾಂತರ ಮುಂದ್ಗಡೆ ಯಾವುದೇ ಒಂದು 100 ಮೀಟರ್ಸ್ ಮುಂದ್ಗಡೆ ಯಾವುದೇ ಒಂದು ವೆಹಿಕಲ್ ಬರ್ತಾ ಇದೆ ಅಂದರೆ ಇದು ಆಟೋಮೆಟಿಕ್ ಆಗಿ ಅವಾಗ ಎಚ್ಚರ ಆಗಿಬಿಡುತ್ತೆ. ಓಕೆ, ಸೊ ಲೆಫ್ಟಲ್ಲೇ ಇರುತ್ತೆ. ಮತ್ತು ಸಪೋಸ್ ಏನಾದರೂ ಸಡನ್ನಾಗಿ ಯಾವುದೋ ಒಂದು ವೆಹಿಕಲ್ ಬಂತಂದರೆ ಬ್ರೇಕ್ ಆಗುತ್ತೆ. ಸೊ ಸ್ವಯಂ ಚಾಲಿತ ಅಥವಾ ಇದಕ್ಕೆ ಏನಂದರೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಒಂದು ಉದಾಹರಣೆ. ಓಕೆ, ಸೊ ಈಗ ಪ್ರೆಸೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನಿದೆ ಅಲ್ವಾ, ಈಗ ಪ್ರೆಸೆಂಟ್ ಬಂದ್ಬಿಟ್ಟು ತುಂಬ ಬೂಮ್ ಆಗ್ತಾ ಇದೆ ಆಲ್ ಓವರ್ ದ ವರ್ಲ್ಡ್. ಸೊ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಒಂದು ಚಿಕ್ಕದಾಗಿ ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ಇರತಕ್ಕಂಥ ಒಂದು ಸಣ್ಣ ಎಕ್ಸಾಂಪಲ್. ಈ ಥರ ಕಂಪ್ಯೂಟರ್ ನಾಲೆಡ್ಜಿಗೆ ಸಂಬಂಧಪಟ್ಟಂತಹ ಮುಂದೆ ಹಲವಾರು ಟಾಪಿಕ್ಸ್ ಬರುತ್ತೆ, ಮತ್ತು ಹಲವಾರು ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಇರುತ್ತೆ. ಅದನ್ನು ನಾವು ಮುಂದಿನ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು.